ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಯ್ ಗೌಡ ಸಾಮಾಜಿಕ ಜಾಲತಾಣ ತಜ್ಞರ ಕೆಲಸವನ್ನು ಖಂಡಿಸಿದ್ದಾರೆ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ. ಅಲ್ಲಿ ಸ್ಪರ್ಧಿಗಳು ಹೇಗೆ ಆಟ ಆಡುತ್ತಾರೆ ಎಂಬುದನ್ನು ನೋಡಿ ಬೆಂಬಲ ನೀಡಬೇಕು. ಆದರೆ ವಾಸ್ತವದಲ್ಲಿ ಹಾಗೆ ಆಗುತ್ತಿಲ್ಲ. ಯಾವುದೇ ಸ್ಪರ್ಧಿ ಚೆನ್ನಾಗಿ ಆಟ ಆಡಿದರೂ ಒಬ್ಬರ ಹೆಸರು ಮಾತ್ರ ಬರುತ್ತಿದೆ. ಅದು ಪ್ರೇಕ್ಷಕರಿಂದ ಬರುತ್ತಿರುವುದಲ್ಲ, ಸಾಮಾಜಿಕ ಜಾಲತಾಣದ ತಜ್ಞರಿಂದ ಬರುತ್ತಿರುವುದು ಎಂದು ವಿನಯ್ ಗೌಡ ಹೇಳಿದ್ದಾರೆ. ಹೊರಗಡೆ ಸಾಮಾಜಿಕ ಜಾಲತಾಣ ತಜ್ಞರಿಗೆ ಹಣ ನೀಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿಯೂ ನನ್ನ ಬಗ್ಗೆ ಕೆಟ್ಟ ಕಮೆಂಟ್ ಬರದಂತೆ ನೋಡಿಕೊಳ್ಳಿ ಎಂದು ಹೇಳಲಾಗಿದೆ. ಇದು ಸಾಮಾನ್ಯ ವಿಚಾರ. ಇದನ್ನು ಸಾಮಾಜಿಕ ಜಾಲ ತಜ್ಞರು ಪಾಲಿಸುತ್ತಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣ ತಜ್ಞರು ದಾರಿ ತಪ್ಪಿಸುತ್ತಿದ್ದಾರೆ. ತಮ್ಮ ಸ್ಪರ್ಧಿ ವಿರುದ್ಧ ಮಾತನಾಡಿದವರ ಹಳೆಯ ವಿಷಯವನ್ನು ವೈರಲ್ ಮಾಡುತ್ತಿದ್ದಾರೆ. ಒಬ್ಬರನ್ನು ಒಳ್ಳೆಯವರನ್ನಾಗಿ ತೋರಿಸಲು ಇನ್ನೊಬ್ಬರನ್ನು ಕೆಟ್ಟವರನ್ನಾಗಿ ಮಾಡಲಾಗಿದೆ ಎಂದು ವಿನಯ್ ಗೌಡ ಹೇಳಿದ್ದಾರೆ. ವಿನಯ್ ಗೌಡ ಪ್ರಕಾರ ಸದ್ಯದ ಪಟ್ಟಿಯಲ್ಲಿ ಈ ಬಾರಿ ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ, ರಘು, ಅಶ್ವಿನಿ ಗೌಡ, ಧನುಷ್ ಹಾಗೂ ಗಿಲ್ಲಿ. ನನ್ನ ಲಿಸ್ಟ್ನಲ್ಲಿ ಇನ್ನೂ ಅನೇಕರಿದ್ದಾರೆ. ಹೋಗ್ತಾ ಹೋಗ್ತಾ ಇದು ಬದಲಾಗಬಹುದು ಎಂದು ವಿನಯ್ ಗೌಡ ಹೇಳಿದ್ದಾರೆ.